ಬರೀ ಡೌಗಳು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಏನ ತಿನ್ನೋದು ಏನ ಬರೀ ಇಂಥದೆಯ. ಅನ್ನ ಸಾರು ಹಪ್ಪಳ ಸಜ್ಜಕ. ನೀನು ಹೋಗಿ ತಗೋಬೋದು, ನಾನು ಇಲ್ಲೇ ನಿಂದಿರ್ತೀನಿ. ಯಾಕೆ ಅಲ್ಲಿಂದಿರ್ಬೇಕಾ? ನಡಿ ನಡಿ ತಗೋಬೇಕಾಯ್ತು. ಹಾಂ ನಡಿ ಇಲ್ಲಿಂದ್ರಲ್ಲ. ಹಾಂ ಕೈ ತಕ. ಬಲ್ಗೈ ತಕ. ಹ್ಞೂ ಬಾ ಹೋಗೋಣ. ದೇವ್ ಬಂತು ಹುಡು. ಹ್ಞೂ ನಡಿ ಸಜ್ಕ ಮಾಡೋಣ, ನಡಿ ಪಟ ಮಾಡಿ ಇಡ್ತೇನೆ ನಾನು. ನೀನೇನು ತಿನ್ನಕತ್ತಿದ್ದಿ? ನಾ ಕೊಬ್ಬರಿ ಸಜ್ಕಾಗಿ ತೆಗೆದಿಟ್ರ ಹಾಂ ಮತ್ತೆ ಅವಳು ತಗೋಬೇಡ. ನಾನು ಮಾಡ್ತಿರೋದು ಸಜ್ಜಕ ಆಗಿರೋದ್ರಿಂದ ಇಲ್ಲಿ ಬೆಲ್ಲ ಹಾಕಿ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನನ್ನ ಮಗಳು ತೊಗೊಂಡ್ಳು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ನನಗೆ ಮಾತ್ರ, ಕೊಬ್ಬರಿ ಎಲ್ಲರಿಗೂ ಆಗುತ್ತೆ, ತಿಂತಾರೆ. ಬೆಳ್ಳುಳ್ಳಿ ನನಗೆ ಮಾತ್ರ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ಇದು ಬೆಲ್ಲದ ನೀರು ಕುದೀತಾ ಇದ್ವಲ್ಲ, ಬೆಲ್ಲ ಕರಗಿ ಇಲ್ಲಿ ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ. ಬೆಲ್ಲದ ನೀರನ್ನ ಸೋಸಿಬಿಟ್ಟು ಮತ್ತೆ ಕುದಿಯೋದಕ್ಕಿಡಿ, ಯಾಕಂದರೆ ಹಳ್ಳು ಏನಾದರೂ ಇರುತ್ತೆ ಅಂತಂದು. ಇಲ್ಲಿ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡ್ತಿರಲ್ವ, ಅದು ದಪ್ಪ ರವೆ. ನೀವು ಬೇಕಿದ್ರೆ ಸಣ್ಣ ರವೆಯಲ್ಲಿ ಕೂಡ ಮಾಡ್ಕೋಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ಇದಕ್ಕೆ ಸಕ್ಕರೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ. ಇಲ್ಲಿ ನೋಡ್ತಾ ಇರ್ಬೋದು, ರವೆ ಹಾಕ್ಬಿಟ್ಟು ಸುಮ್ಮನೆ ರವೆ ಹಾಕ್ಬಿಟ್ಟು ನಾನು ಕುದಿಯೋದಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು. ಇದು ನಮ್ಮ ಕಡೆ ಎಲ್ಲ ಸಜ್ಜಕ ಅಂತ ಕರೀತಾರೆ. ಈ ಸಜ್ಜಕ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಬಾಣಂತರಿಗೆ ಮಾಡಿಕೊಡ್ತಾ ಇರ್ತಾರೆ. ಇದರಲ್ಲಿ ನಾವು ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಇದೂ. ಈ ಸಜ್ಜಕ ಅಂತೂ ರೆಡಿ ಆಯಿತು. ನನ್ನ ಮಗಳು ಆಟ ಆಡ್ತಾಯಿದ್ಲು. ಸಜ್ಜಕ ಸ್ವಲ್ಪ ಕುದ್ಬಿಟ್ರೆ ರೆಡಿ ಆಗುತ್ತೆ. ಇವಾಗ ಮನೆಯವ್ರಿಗೆ ಸ್ವಲ್ಪ ಬಟ್ಲದಲ್ಲಿ ತೆಗೆದಿಟ್ಬಿಡ್ತೀನಿ. ಯಾಕಂದರೆ ನಾನು ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲ್ಲ ಅಂತ ಅವರಿಗೆ. ನನಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ. ಹಾಗಾಗಿ ನಾನು ಬೆಳ್ಳುಳ್ಳಿ ಹಾಕಿದ್ದನ್ನ ಸಪ್ರೇಟಾಗಿ ಕುದಿಸ್ಕೊತೀನಿ. ಇವಾಗ ಬಟ್ಲದಲ್ಲಿ ತೆಗೆದಿಡ್ತೀನಿ. ತುಪ್ಪ ಎಲ್ಲ ಖಾಲಿ ಆಗೋಗಿತ್ತು, ನೋಡ್ತಾ ಇರ್ಬೋದು. ತುಪ್ಪನೇ ಖಾಲಿ ಆಗೋಗಿತ್ತು. ಹಂಗಾಗಿ ಇರಲಿ ಬಿಡು ಅಂತ ಸುಮ್ಮನೆ ಅದೇ. ಇಲ್ಲಿ ತಳಗೆ ಸ್ವಲ್ಪ ಕುತ್ಕೊಂಡಿದೆ ಅಲ್ವಾ, ಬಿಸಿಗೆ ಇಟ್ಟರೆ ಕರಗುತ್ತೆ ಅಂತಂದು ಈಗ 2 ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಾನು ಸಪ್ರೇಟಾಗಿ. ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ನಾನು ಇವಾಗ ಸಜ್ಜಿಗೆ ಏನು ಮಾಡಿದ್ನಲ್ಲ ಅದರಲ್ಲಿ ಹಾಕಿ ಇನ್ನೊಂದು ನೀರು ಅಂದರೆ ಕುದಿಸ್ತೀನಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ. ಬೆಳ್ಳುಳ್ಳಿ ಚೆನ್ನಾಗಿ ಇದಾಗುತ್ತೆ ಅದರಲ್ಲಿ. ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ನೋಡ್ರಿ. ಎಲ್ಲಿ ಗೊತ್ತಿದೆ? ಫೂಲ್ ಅಲ್ಲ, ಸ್ಕೂಲು. ಶಾಲೆಗೆ ಹೋಗ್ತೀನಿ. ಏನು ಬೇಕು ಈಗ ಶಾಲೆಗೆ ಹೋಗಕ್ಕ? ಬಾಕ್ಸಿಗೆ ಹಾಕ್ಕೊಳ್ಬೇಕಾ? ರಾತ್ರಿ ಎತ್ತಿ ಇಷ್ಟೊತ್ತಿನ ಶಾಲೆಗೆ ಹೋಗ್ತೀಯಾ? ಏನು ತಿನ್ನೋದು? ಏನು ತಿನ್ನೋದು?
ಸಜ್ಕ ತಿನ್ನಕತ್ತೀಯಾ? ಏನದು ಮಾಡಿದ್ರ? ತಿನ್ ಸಜ್ಕ ತಿನ್. ತುಪ್ಪ ಇಲ್ಲ ಅದ್ರಾಗ. ಬಾಕ್ಸ್ ಹಾಕ್ಕೊಟ್ರೆ ಸ್ಕೂಲ್ಗೆ ಹೋಗ್ತೀಯಾ? ಯಾವ ಶಾಲೆಗೆ ಓದ್ತಿದ್ದೆ? ಹಪ್ಳ ಬೇಕಾ ನಿನ್ಗೆ? ತಡಿ ಸುಡ್ತೈತೆ ಅದು ಹಪ್ಳ. ಅನ್ನ ತಿನ್ಬೇಕು, ಅದ್ರ ಜೊತೆಗೆ ಅನ್ನ ಸಾರು. ಹಾಂ, ಅನ್ನ ಸಾರು ಹಪ್ಳ ಸಜ್ಜಕ. ಹೇಳ ರೈಮ್ಸ್ ಹೇಳು. ಜಾನಿ ಜಾನಿ ಎಸ್ ಪಪ್ಪಿ ಹೇಳು. ಹೇಳ. ಏನು ಇನ್ನೊಂದು ಹಾಕ್ಬಿಟ್ಟ? ಇರ್ಲಿ ಬಿಡಿ, ಏನಾಯ್ತು ಹಾಕಿದ್ರೆ? ಎಲ್ಲಾರು ಸುಡ್ತೈತಮ್ಮ. ಎಲ್ಲಾರ್ಗೂ ಅದು ತಿನ್ನಕ ಇನ್ನೂ ಒಂದು ಬರ್ತೈತಿ, ಎಲ್ಲರಿಗೂ ಒಂದೊಂದು. ನಂದಾ? ಸರಿ. ಸರಿ ಸರಿ. ತಗೋನಲ್ಲ. ಅಜ್ಜಿ ಒಂದು ತಗೊಂಡಾಳ. ಬಿಡು, ಕೈ ಬಿಡು, ಕೈ ಬಿಡು. ಆಡ್ತೈತಿ ಅದು ಪಾಡಿಗಾಡು. ಆಡ್ತೈತಿ, ಸುಮ್ಮನೆ ಅದು. ಕೊಡು ಪಾಪ, ಕೊಡು. ಏನಾಗಲ್ಲ, ಕೊಡು. ಅರ್ಧಕ್ತಾಳ. ಅರ್ಧಕ್ಕಲ್ಲಿ ಕೊಡು ಪಾಪು. ಬಿಡು ಬಿಡು ಬಿಡು, ಆಳ್ತಕ್ ಬಿಡು ಪಾಪ. ಏನು ಮಾಡಕತ್ತಿದ್ದೆ ಆಸ್ಕೆ ಎಲ್ಲ? ಬಾಯ್ಲಿ ಏನು ಮಾಡಕತ್ತಿ ನೋಡೋಣ. ತಾಂಬಾಯಿ ಕಡೆ ತಾಂಬಾಯ್ಲಿ ವಿಡಿಯೋ ಮಾಡ್ತೀನಿ. ತಾಂಬಾಯ್ಲಿ ಕಡೆ ತಾಂಬಂದ್ಯಾ? ಇನ್ನು ಯಾಕೆ ಹಾಸಿಗೆ ಕಿತ್ತಾಕಿದ್ ನೋಡಿಲ್ಲ? ಹಾಸಿಗೆ ಹೆಂಗೆ ಕಿತ್ತಾಕಿದ್ ಮಡ್ಚಿದ್ವಲ್ಲ, ಏನೋ ಕಿತ್ತಾಕತಿ ಅವನು. ಇಲ್ಲಿ ತಾಂಬಾಯಿ ಕಡೆ ತಾಂಬ, ನಾನು ಕಾಣ್ಸಂಗೆ ತಾಂಬಲ್ಲಿ. ಏನು ಮಾಡಕತ್ತಿ ನೋಡ್ತೀನಿ. ಏನದು? ಹಾಂ, ಮಕ್ಕನದ? ತಲೆಗಿಂಬು ಅವನ್ನೆಲ್ಲ ಹಾಕಿ ಅದ್ರ ಮಕ್ಕಂತೇನ? ತಳಗ ಜಾಗಿಲ್ಲ ನೀನು ಮಕ್ಕನಾಕ? ಆ ತಳಗ ಜಾಗಿಲ್ಲನ? ಅದೇನು
వచ్చాక ಮಕ್ಕನ್ನದ ಚಂದ ಕಾಣವಲ್ದಾ ಏನು ತಿಂದಿ ಮಮ್ಮು ಅನ್ನ ಸಾರ ರೊಟ್ಟಿ ತಿಂದಿಲ್ಲನ